ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಎಸ್ ಜಾನಕಮ್ಮ ಹಾಡು ಯಾರಿಗೆ ತಾನೇ ಇಷ್ಟ ಆಗಲ್ಲ. ಮಕ್ಕಳ ರೀತಿ ಹಾಡ್ತಾರೆ, ವಯಸ್ಸಾದ ಅಜ್ಜಿ ರೀತಿಯಲ್ಲಿ ಹಾಡ್ತಾರೆ, ರಾಗಬದ್ಧವಾಗಿ ಕೋಗಿಲೆ ಕಂಠದಲ್ಲಿ ಹಾಡೋದ್ರಲ್ಲಂತೂ ಫೇಮಸ್ಸೇ ಅಂತ ಹೇಳ್ಬೋದು ನಮ್ಮ ಎಸ್ ಜಾನಕಮ್ಮ ಹಾಡೋದ್ರಲ್ಲಿ. ಹೀಗಿರುವಾಗ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ ಬಂದಿದ್ದರೂ ಕೂಡ ಸಹ ಎಸ್ ಜಾನಕಮ್ಮ ಅವರು ಯಾಕೆ ನಿರಾಕರಿಸಿದ್ರು? ಅದರ ಹಿಂದೆ ಇರೋವಾದ ಎರಡು ನಿಷ್ಠುರದ ಗುಟ್ಟು ರಹಸ್ಯ ಏನು ಅಂತ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ. ಎಸ್ ಜಾನಕಮ್ಮ 48,000 ಗೀತೆ ಹಾಡಿದ್ರೂ ಪದ್ಮ ಪ್ರಶಸ್ತಿ ಸ್ವೀಕರಿಸಲಿಲ್ಲ. ಪದ್ಮಭೂಷಣ ತಿರಸ್ಕಾರದ ಹಿಂದಿತ್ತು ಎರಡು ನಿಷ್ಠುರವಾದ ಕಾರಣ. 5 ದಶಕಗಳಲ್ಲಿ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರುವ ದಿಗ್ಗಜ ಗಾಯಕಿ ನಮ್ಮ ಎಸ್ ಜಾನಕಮ್ಮ ಅವರು 2013ರಲ್ಲಿ ತಮಗೆ ಘೋಷಣೆಯಾದ ಪದ್ಮಭೂಷಣ ಪ್ರಶಸ್ತಿಯನ್ನು ತಿರಸ್ಕರಿಸಿದ್ದರು. ಪ್ರಶಸ್ತಿ ನೀಡುವಲ್ಲಿ ವಿಳಂಬ ಹಾಗೂ ದಕ್ಷಿಣ ಭಾರತದ ಕಲಾವಿದರ ನಿರಂತರ ಕಡೆಗಣನೆಯೇ ಈ ದಿಟ್ಟ ನಿರ್ಧಾರಕ್ಕೆ ಕಾರಣವಾಗಿತ್ತು. ಗಾಯಕಿಯರ ಹಕ್ಕಿಗಾಗಿ ದನಿ ಎತ್ತಿದ ಅವರು ವೃತ್ತಿಯಲ್ಲಿ ನಿಷ್ಠುರತೆ ಹೊಂದಿದ್ದರೂ ವೈಯಕ್ತಿಕವಾಗಿ ಅತ್ಯಂತ ಸರಳ ಹಾಗೂ ಸೌಮ್ಯ ಸ್ವಭಾವರಾಗಿದ್ದರು. ಬೆಂಗಳೂರು ಎಸ್ ಜಾನಕಮ್ಮನವರು ತಮ್ಮ ಜೀವನದಲ್ಲಿ ಬರೋಬ್ಬರಿ 48,000 ಹಾಡುಗಳನ್ನು ಹಾಡಿದ್ದರೂ ದೇಶದ ಅತ್ಯುನ್ನತ ಗೌರವವಾದ ಪದ್ಮ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲೇ ಇಲ್ಲ. ದಶಕಗಳ ಹಿಂದೆ ಒಲಿದು ಬಂದ ಪ್ರಶಸ್ತಿಯನ್ನು ತಿರಸ್ಕರಿಸಿ ಸಾತ್ವಿಕ ಕೋಪ ಹೊರಹಾಕಿದ್ದರು. ಇದರ ಹಿಂದೆ ಇರುವ ಎರಡು ನಿಷ್ಠುರ ಕಾರಣಗಳಿದ್ದವು. ಜಾನಕಮ್ಮನವರು ಸುದೀರ್ಘ 5 ದಶಕಗಳಿಗೂ ಹೆಚ್ಚು ಕಾಲ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಅವರಿಗೆ 4 ರಾಷ್ಟ್ರ ಪ್ರಶಸ್ತಿಗಳು, ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕೇರಳ ಸರ್ಕಾರಗಳು ಆಯಾ ರಾಜ್ಯದ ಅತ್ಯುತ್ತಮ ಗಾಯಕ ಪ್ರಶಸ್ತಿ ನೀಡಿವೆ. ಒಟ್ಟು 33 ರಾಜ್ಯ ಪ್ರಶಸ್ತಿಗಳು ಜಾನಕಮ್ಮನವರಿಗೆ ಒಲಿದು ಬಂದಿದ್ದವು. ಈ ಪೈಕಿ ಆಂಧ್ರಪ್ರದೇಶ 11, ತಮಿಳುನಾಡು 7, ಕೇರಳ 11 ಹಾಗೂ ಕರ್ನಾಟಕದಿಂದ 4 ಪ್ರಶಸ್ತಿಗಳನ್ನು ಸಿಕ್ಕಿದ್ದವು. ನಿಷ್ಠುರ ಕಾರಣವೊಡ್ಡಿ ಪದ್ಮಭೂಷಣ ತಿರಸ್ಕಾರ. ಜಾನಕಮ್ಮನವರು 2013ರಲ್ಲಿ ಕೇಂದ್ರ ಸರ್ಕಾರ ಘೋಷಿಸಿದ ಪದ್ಮಭೂಷಣ ಪ್ರಶಸ್ತಿಯನ್ನು ದಿಟ್ಟತನದಿಂದ ತಿರಸ್ಕರಿಸಿದ್ದರು. ನನಗೆ ಈ ಗೌರವ ನೀಡಲು ಸರ್ಕಾರ ಬಹಳ ವಿಳಂಬ ಮಾಡಿದೆ ಎಂಬುದು ಒಂದಾದರೆ, ದಕ್ಷಿಣ ಭಾರತದ ಕಲಾವಿದರನ್ನು ಉನ್ನತ ರಾಷ್ಟ್ರೀಯ ಗೌರವಗಳಿಗೆ ನಿರಂತರವಾಗಿ ಕಡೆಗಣಿಸಲಾಗುತ್ತಿದೆ ಎಂದು ಎರಡನೇ ನಿಷ್ಠುರ ಕಾರಣವಾಗಿತ್ತು. ಅವರು ಈ ನಡೆ ಅಪಾರ ಅಭಿಮಾನಿಗಳಲ್ಲಿ ಅಚ್ಚರಿ ಮೂಡಿಸಿತ್ತು. ಸೂಕ್ತ ಮಾನ್ಯತೆ ಸಿಗುತ್ತಿಲ್ಲ ಅಂತ ನೋಡೋದಾದರೆ, ಕಲಾಲೋಕದಲ್ಲಿ ಹಿನ್ನೆಲೆ ಗಾಯಕಿಯರಿಗೆ ತಕ್ಕ ಮಟ್ಟಿನ ಸಂಭಾವನೆ ಹಾಗೂ ಸೂಕ್ತ ಮಾನ್ಯತೆ ಸಿಗುತ್ತಿಲ್ಲ ಎಂಬ ಬಗ್ಗೆ ಅವರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದರು. ಗಾಯಕಿಯರ ಪರವಾಗಿ ದನಿ ಎತ್ತಿದ ಅವರು ಪ್ರತಿಭಟನೆಯ ಸಂಕೇತವಾಗಿ ಹಲವು ಪ್ರಶಸ್ತಿ ಪ್ರದಾನ ಸಮಾರಂಭಗಳನ್ನು ಬಹಿಷ್ಕರಿಸಿದ್ದು ಉಂಟು. ತಮ್ಮ ವೃತ್ತಿಯ ವಿಚಾರದಲ್ಲಿ ಇಷ್ಟೆಲ್ಲ ಖಡಕ್ ನಿಲುವು ಹೊಂದಿದ್ದರೂ ವೈಯಕ್ತಿಕವಾಗಿ ಜಾನಕಮ್ಮನವರು ಅತ್ಯಂತ ಸೌಮ್ಯ ಸ್ವಭಾವದವರಾಗಿದ್ದರು. ಎಳ್ಳಷ್ಟು ಅಹಂಕಾರವಿಲ್ಲದೆ ಎಲ್ಲರೊಂದಿಗೆ ಅತ್ಯಂತ ಪ್ರೀತಿಯಿಂದ ಬೆರೆಯುತ್ತಿದ್ದ ಅವರ ಸರಳತೆ ಸದಾ ಸ್ಮರಣೀಯ. ವಿಶೇಷ ಗೌರವಗಳು ಹಾಗೂ ನಾಗರಿಕ ಪುರಸ್ಕಾರಗಳು ನೋಡೋದಾದರೆ, ಕಲೈಮಾಮಣಿ ಪ್ರಶಸ್ತಿ ತಮಿಳುನಾಡು ಸರ್ಕಾರದಿಂದ, ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ, ಹಾಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಬಂದಿರುತ್ತೆ. ಫಿಲ್ಮ್ಫೇರ್ ಜೀವಮಾನ ಸಾಧನೆ ಪ್ರಶಸ್ತಿ ಬಂದು ದಕ್ಷಿಣ ಭಾರತದಿಂದ 1997ರಲ್ಲಿ ಸಿಕ್ಕಿರುತ್ತೆ. ಯಾವೆಲ್ಲ ಭಾಷೆಗಳಲ್ಲಿ ಹಾಡುಗಳನ್ನು ಹಾಡೋದನ್ನ ಅಂತ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ. ಅದು ಬಂದು ಕನ್ನಡ, ತುಳು, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಒಡಿಯಾ, ಕೊಂಕಣಿ, ಬೆಂಗಾಲಿ, ಉರ್ದು, ಪಂಜಾಬಿ, ಸಂಸ್ಕೃತಿ ಸೇರಿದಂತೆ ಭಾರತದ ಎಲ್ಲ ಭಾಷೆಗಳು, ಇಂಗ್ಲಿಷ್, ಫ್ರೆಂಚ್, ಅರೇಬಿಕ್, ಜಪಾನಿ ಹಾಡುಗಳು ಭಾಷೆ ಬರೆದಿದ್ದರೂ ಉಚ್ಚಾರಣೆಯಲ್ಲಿ ಲೋಪವಾಗದಂತೆ ನಿಭಾಯಿಸುತ್ತಿದ್ದುದು ಇವರ ವಿಶೇಷತೆಯಾಗಿತ್ತು. ನೋಡಿದ್ರಲ್ಲ
ಇಷ್ಟೆಲ್ಲ ಭಾಷೆಗಳಲ್ಲಿ ಹಾಡಿದರೂ ಸಹ ನಮ್ಮ ಜಾನಕಿ ಅಮ್ಮನವರು ಪದ್ಮಭೂಷಣ ಪ್ರಶಸ್ತಿಯನ್ನು ಯಾಕೆ ನಿರಾಕರಿಸಿದ್ರು, ಅದು 2 ಕಾರಣ ಏನು ಅಂತ ನೀವೆಲ್ಲ ತಿಳ್ಕೊಂಡ್ರಲ್ಲ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.